ಯಲಹಂಕದಲ್ಲಿ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪ್ರಚಾರ. ಚಿಕ್ಕಬಳ್ಳಾಪುರ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಮಾದನಾಯಕನಹಳ್ಳಿಯಲ್ಲಿ ಮತಯಾಚಿಸಿದ. ರಕ್ಷಾರಾಮಯ್ಯ ಪರ ಮಲ್ಲಿಕಾರ್ಜುನ ಖರ್ಗೆ ಮತ್ತು ಡಿಕೆಶಿ ಕೂಡ ಮತಯಾಚಿಸಿದ. ಖರ್ಗೆ ಡಿಕೆಶಿ ಪ್ರಚಾರ ನಡೆಸಿರೋದು ಮತ್ತಷ್ಟು ಶಕ್ತಿ ತುಂಬಿದೆ ಅಂತ ಸುವರ್ಣ ನ್ಯೂಸ್ಗೆ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಪ್ರತಿಕ್ರಿಯಿಸಿದ. ಮೋದಿ ಕಾರ್ಯಕ್ರಮಕ್ಕೆ ನಿರೀಕ್ಷೆಯಷ್ಟು ಜನ ಸೇರಿರಲಿಲ್ಲ, ಆದರೆ ನಮ್ಮ ಗ್ಯಾರಂಟಿಗಳು ಪ್ರತಿಯೊಂದು ಮನೆಯನ್ನು ಮುಟ್ಟಿವೆ. ಮೋದಿ ಮಾತುಗಳನ್ನ ಕೇಳಿ ಜನರಿಗೆ ಸಾಕಾಗಿದೆ ಅಂತ ಬಿಜೆಪಿ ವಿರುದ್ಧಲೂ ಕೂಡ ವಾಗ್ದಾಳಿ ನಡೆಸಿದ್ದಾರೆ ರಕ್ಷಾರಾಮಯ್ಯ. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಕಾಂಗ್ರೆಸ್ ಅಭ್ಯರ್ಥಿ ರಕ್ಷಾರಾಮಯ್ಯ ಅವರು ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿಯ ಮಾದನಾಯಕನಹಳ್ಳಿ ಬಳಿ ಭರ್ಜರಿ ಪ್ರಚಾರವನ್ನ ಮಾಡಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಡಿಕೆ ಶಿವಕುಮಾರ್ ಸೇರಿದಂತೆ ಸಾಕಷ್ಟು ಜನರು ಸಾಥ್ ಕೊಟ್ಟರು. ಈ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆ ರಕ್ಷಾರಾಮಯ್ಯ ಅವರಿದ್ದಾರೆ. ಬನ್ನಿ ಅವ್ರನ್ನೇ ಮಾತಾಡೋಣ. ಸರ್, ಇವತ್ತು ಯಲಹಂಕದಲ್ಲಿ ಎಐಸಿಸಿ ಅಧ್ಯಕ್ಷರು ಜೊತೆಗೆ ಕೆಪಿಸಿಸಿ ಅಧ್ಯಕ್ಷರು ಕೂಡ ಬಂದಿದ್ರು. ಯಾವ ರೀತಿಯಾದ ಶಕ್ತಿ ತುಂಬುತ್ತೆ ನಿಮಗೆ? ಇವಾಗ ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳು, ನಮ್ಮ ಕಾಂಗ್ರೆಸ್ ಪಕ್ಷದ ಶಕ್ತಿ ಇವಾಗ ನಮ್ಮ ಒಗ್ಗಟ್ಟಾಗಿದೆ. ನೀವು BJP ನೋಡ್ತೀರಿ, ಪ್ರತಿಯೊಂದು ಕ್ಷೇತ್ರದಲ್ಲೂ ಇಲ್ಲಿ ಗೋಬ್ಯಾಕ್ ಅಭಿಯಾನಗಳು ಮಾಡ್ಕೊಂಡ್ಬಂದಿದ್ದಾರೆ. ಅವರಲ್ಲೇ ಒಗ್ಗಟ್ಟಿಲ್ಲ. ಇಲ್ಲಿ ನಮ್ಮ ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿಗಳಾಗಿರಲಿ, ಉಪಮುಖ್ಯಮಂತ್ರಿಗಳಾಗಿರಲಿ, ನಮ್ಮ ಅಧ್ಯಕ್ಷರಾಗಿರಲಿ, ಖರ್ಗೆ ಸಾಹೇಬರಾಗಿರಲಿ, ಎಲ್ಲ ನಮ್ಮ 8 ಶಾಸಕರು, ಅಭ್ಯರ್ಥಿಗಳು ಎಲ್ಲರೂ ಒಗ್ಗಟ್ಟಿನಲ್ಲಿ ಶಕ್ತಿ ಇದೆ ಅಂತ ತೋರ್ಸೋಕ್ಕೆ ಈ ಸಲ ನಮ್ಮ ಚುನಾವಣೆನೇ ಮಹತ್ವವಾದ ಒಂದು ಎಕ್ಸಾಂಪಲ್ ಇದೆ. ಸರ್, ಅಂದರೆ ಯಲಹಂಕ ವಿಧಾನಸಭಾ ಕ್ಷೇತ್ರ ವ್ಯಾಪ್ತಿ ಏನು ಅಂದರೆ ಅವರು ಹೇಳಿಕೊಳ್ಳೋ ಪ್ರಕಾರ BJPಯ ಭದ್ರಕೋಟೆ ಅನ್ನೋ ಲೆಕ್ಕದಲ್ಲಿ ಹೇಳ್ತಿದ್ರು. ಇವತ್ತು ಈ ಜನಸ್ತೋಮ ನೋಡಿದ್ರೆ AICC ಅಧ್ಯಕ್ಷರು ಎಲ್ಲರೂ ಬಂದಿದ್ದರು, ಸಾಕಷ್ಟು ಜನಸ್ತೋಮ ಇತ್ತು ಹೇಳೋದಾದರೆ. ಆ್ಯಕ್ಚುಲಿ ನಾವು ಮೊದಲನೇದಾಗಿ ಸಾಹೇಬರಿಗೆ ರೋಡ್ ಶೋಗಳು ಪ್ಲ್ಯಾನ್ ಮಾಡಿಕೊಂಡು ನಾವು ಈ ಕಾರ್ಯಕ್ರಮ ಹಾಕಿದ್ವಿ. ಆದರೆ ಕಡೆಗೆ ಸ್ವಲ್ಪ ಸಮಯದ ಅಭಾವದಿಂದ ನಮ್ಮ ಈ ಪ್ರೋಗ್ರಾಮನ್ನು ಇಲ್ಲಿ ಮಾಡಿ ತುರ್ತು ಒಂದು 3-4 ಅವರಲ್ಲಿ ಪ್ರೋಗ್ರಾಮ್ ಪ್ಲ್ಯಾನ್ ಆಗಿತ್ತು. ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬ್ರ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ, ಇಡೀ ನಮ್ಮ 224 ಕ್ಷೇತ್ರಕ್ಕೆ ಅದು ಅನುಭವ ಆಗುತ್ತೆ. ಯಾಕಂದರೆ ಅವರ ಒಂದು ವಾಸ್ಟ್ ಎಕ್ಸ್ಪೀರಿಯನ್ಸ್ ಏನಿದೆ ಅದು ಯಾವುದೇ ರಾಜಕಾರಣಿಗೂ ಅದು ಒಂದು ಎಕ್ಸಾಂಪಲ್ ಮಾದರಿ ಆಗ್ತಾ ಬರುತ್ತೆ. ಸೊ ಸಾಹೇಬ್ರ ಒಂದು ಆಶೀರ್ವಾದ, ನಮ್ಮ DK ಶಿವಕುಮಾರ್ ಸಾಹೇಬರು ಬಂದು ಇವತ್ತು ಆಶೀರ್ವಾದ ಮಾಡಿದ್ದಾರೆ. ನಮ್ಮ ಯಲಹಂಕದಲ್ಲಿ ಅತಿ ಹೆಚ್ಚಿನ ಮತ ಕಾಂಗ್ರೆಸ್ ಪಕ್ಷದ ಪ್ರತಿಯೊಬ್ಬ ಕಾರ್ಯಕರ್ತರು, ನಮ್ಮ ಅಭ್ಯರ್ಥಿಗಳು, ಕಾರ್ಯಕರ್ತರು, ಜನ ಈ ಸಲ ಬೇಸತ್ತೋಗಿ ಕಾಂಗ್ರೆಸ್ ಪಕ್ಷಕ್ಕೆ ಮಾಡಲೇಬೇಕು ಅಂತ ಅವರೇ ತೀರ್ಮಾನ ಮಾಡಿದ್ದಾರೆ. ಸರ್, ಅಂದರೆ ಇಷ್ಟು ದಿನ ಇನ್ನೇನು ಕೆಲವೇ ದಿನಗಳು ಬಾಕಿ ಇದೆ ಚುನಾವಣೆಗೆ. ಈ ಸಂದರ್ಭದಲ್ಲಿ ಇನ್ನೇನು ಮೋದಿ ಕೂಡ ಬಂದು ಹೋಗಿದ್ದಾರೆ ಅಂತ BJP ಹುಮ್ಮಸ್ನಲ್ಲಿದ್ದಾರೆ. ತಮಗೆ ಯಾವುದು ಇಂಪಾರ್ಟೆಂಟ್ಸ್ ಅಂತದೆ, ಯಾವುದು ತಮಗೆ ಪ್ರೇರಣೆ ನೀಡ್ತಾ ಇದೆ ಸರ್? ಈ ಚುನಾವಣೆಗೆ ಯಾವುದು ಕೈ ಹಿಡುತ್ತೆ ಅಂತ ಅನಿಸುತ್ತೆ? ಗ್ಯಾರಂಟಿಗಳು ಅದಕ್ಕಿಂತ ಹೆಚ್ಚಾಗಿ ಪ್ರಬಲ ಆಗಿದೆ ಹೇಗೆ ಸರ್? ಇವಾಗ ನೀವೇ ನೋಡ್ದಂಗೆ ನೀವು ಪೊಲೀಸ್ ಇಂಟೆಲಿಜೆನ್ಸ್ ಎತ್ಕೊಂಡಿರ್ತೀರಿ. ಮೋದಿ ನಮ್ಮ ಪ್ರಧಾನಮಂತ್ರಿಗಳ ರ್ಯಾಲಿ, ನರೇಂದ್ರ ಮೋದಿ ಸಾಹೇಬ್ರ ರ್ಯಾಲಿ ಎಕ್ಸ್ಪೆಕ್ಟೇಷನ್ಗಿಂತ 3 ಪಟ್ಟು ಕಮ್ಮಿ ಇತ್ತು. ಅಂದರೆ ಅವ್ರು ಎಕ್ಸ್ಪೆಕ್ಟ್ ಮಾಡಿದ್ದೇನೋ ಟರ್ನ್ಔಟ್ ಆಗಿದ್ದೇನೋ. ಮತ್ತು ನಮ್ಮ ಪ್ರಣಾಳಿಕೆಗಳು ಜನರಿಗೆ ಪ್ರತಿಯೊಂದು ಮನೆಗೂ ಮುಟ್ಟಿದೆ. ಸೊ ಜನ ಅದನ್ನು ನೋಡ್ತಾರೆ. ಇವಾಗ 10 ವರ್ಷ ಅದೇ ಕತೆ, ಅದೇ ಮನ್ ಕಿ ಬಾತ್, ಅದೇ ದೇ ಕಿ ಬಾತ್ ಎಲ್ಲ ಕೇಳಿ ಜನ ಅಂತೂ ಬೋರ್ ಆಗ್ಬಿಟ್ಟಿದ್ದಾರೆ. ಇವಾಗ ಎಷ್ಟೊಂದು ಕೇಳ್ತೀರ ನೀವು? ಅದಕ್ಕೆ ಜನ ಇವಾಗ ಕೈಗೆ ಬರ್ತಾ ಇರೋದು ಬಿಟ್ಕೊಳ್ಳಲ್ಲ. GST ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ, ಕೋವಿಡ್ ಮಿಸ್ಮ್ಯಾನೇಜ್ಮೆಂಟ್ ಆಗಿದೆ, ಪ್ರತಿಯೊಂದು ಮಿಸ್ಮ್ಯಾನೇಜ್ಮೆಂಟ್ ಹಾಕ್ಕೊಂಡು ಬಂದಿದೆ. ಸೊ ಜನ ಇದನ್ನು ನೋಡ್ಕೊಂಡು ಬಂದಿದ್ದಾರೆ. ಇದು ನಮ್ಮ ಡಿಮಾನಿಟೈಸೇಷನ್ ಆಗಿರ್ಬೋದು, ಪ್ರತಿಯೊಂದು ಸಮಯದಲ್ಲೂ ಜನರಿಗೆ ಮೋಸ ಆಗ್ತಾ ಇದೆ. ಎಸ್, ಇದಿಷ್ಟು ರಕ್ಷಾರಾಮಯ್ಯನವರು ಹೇಳ್ತಾ ಇರೋಂಥದ್ದು. ಅಂದರೆ ಕಾಂಗ್ರೆಸ್ ಪಕ್ಷಕ್ಕೆ ಈ ಬಾರಿ ಹೆಚ್ಚಿನ ಬಹುಮತ ಸಿಗುತ್ತೆ, ನಮಗೂ ಕೂಡ ಜನ ಆಶೀರ್ವಾದ ಮಾಡ್ತಾರೆ ಅನ್ನೋ ಮಾಹಿತಿಯನ್ನು ಹೇಳ್ತಾ ಇರೋಂಥದ್ದು. ಯಲಹಂಕದಿಂದ ಕ್ಯಾಮ್ರಾಮನ್ ಅಮರೇಶ್ ಜೊತೆ ರವಿಕುಮಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.